ಇವತ್ತು ನನಗೆ ಒಂದು ರೀತಿಯಲ್ಲಿ ಅಗ್ನಿ ಪರೀಕ್ಷೆಯ ಕಾರಣ ಇಷ್ಟೇ. ನನ್ನ ಕೊನೆಯ ಲಾಂಚ್ 6:15 ಆಗಿದೆ. ಈಗ ಹೊರಡೋ ಟೈಮ್ ಆಗಿದೆ. ಇನ್ನು 10 ನಿಮಿಷಕ್ಕೆ ಆಚೆಗೆ ದಾಟಿ ಹೋಗುತ್ತೆ. ಆದರೆ ಕೊನೆಯ ಲಾಂಚ್ ಆಚೆಗೆ 6:15 ದಾಟಿ ಹೋಗುತ್ತೆ ಅನ್ನೋದ್ರ ನಡುವೆಯೂ ಕೂಡ ನನ್ನನ್ನು ಇಲ್ಲಿ ಪ್ರೀತಿ ಉಳಿಸಿದೆ ಮತ್ತು ನಾನು ಬಹಳವಾಗಿ ಪ್ರೀತಿಸುವ ಮತ್ತು ನಮ್ಮನ್ನು ತಿದ್ದಿ ತೀಡಿ ಅಕ್ಷರದ ಬರವಣಿಗೆಯ, ಅದರಲ್ಲೂ ಪತ್ರಿಕಾ ಮಾಧ್ಯಮದ ಬರವಣಿಗೆಯನ್ನು ಹೇಳಿಕೊಟ್ಟಿರ್ತಕ್ಕಂತಹ ಮೇಷ್ಟ್ರ ಪುಸ್ತಕಕ್ಕೆ ನಾನು ಮಾತಾಡಬೇಕು ಅನ್ನುವಂಥದ್ದೇ ಒಂದು ಪರೀಕ್ಷೆ. ಅದೊಂದು ರೀತಿಯಲ್ಲಿ, ಆದರೆ ಅಲ್ಲೊಂದು ಪ್ರೀತಿಯ ಭಾವ ಇದೆ. ಆರ್ ಎಸ್ ಶ್ರೀನಿವಾಸ್ ಸರ್ ಅವರು ನನಗೆ ಮತ್ತು ನನ್ನಂತಹ ಸಾಕಷ್ಟು ಹೊಸ ತಲೆಮಾರಿನವರಿಗೆ ಗುರುಗಳು. ಹಾಗೆಯೇ ನಮ್ಮ ನಡುವಿನ ಸಂಬಂಧದಲ್ಲಿ ನಮಗೂ ಅವರಿಗೂ ನದಿ ದಂಡೆಯ ಭಾಳ ದೊಡ್ಡದಾಗಿರ್ತಕ್ಕಂತಹ ಒಂದು ಬಂಧ ಇದೆ. ಅವರು ಯಾವ ನೆಲದ ಧಾತುವನ್ನು ತೆಗೆದುಕೊಂಡು ಈ ಸಾಗರ ಎನ್ನುವಂತಹ ಈ ಪೇಟೆಯಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಂಡು ಆ ಧಾತುವನ್ನು ಇಟ್ಟುಕೊಂಡು ಆ ಮೌಲ್ಯಗಳನ್ನು ಇಟ್ಟುಕೊಂಡು ನಮ್ಮ ಶರಾವತಿ ನದಿ ದಂಡೆಯ ಜನರ ಗುಣ ಏನಪ್ಪ ಅಂತ ಹೇಳಿದ್ರೆ, ಬಹಳ ಹೃದಯಸ್ಪಂದದ ಪ್ರೀತಿಯ ಜೊತೆಯಲ್ಲಿ, ಗಟ್ಟಿ ಮಾನವೀಯ ನೆಲೆಗಟ್ಟಿನ ಜೊತೆಯಲ್ಲಿ ನಾವು ಸ್ವಲ್ಪ ಜಿಗುಟು ಅಷ್ಟು ಸುಲಭವಾಗಿ ನಾವು ಒಪ್ಕೊಳ್ಳೋದಿಲ್ಲ. ಅದನ್ನು ಮತ್ತೊಮ್ಮೆ ಜರಡಿ ಹಾಕಿ ತಿದ್ದಿ ತೀಡಿ ಸರಿಯೋ ತಪ್ಪೋ ಅಂತ ಹೇಳಿ ವಿಮರ್ಶೆಗೊಳಪಡಿಸ್ತಾ, ಸರಿ ತಪ್ಪುಗಳ ನಡುವೆ, ಕತ್ತಲು ಬೆಳಕಿನ ನಡುವೆ ಯಾವುದು ನಿಷ್ಕರ್ಷವಾಗಿರ್ತಕ್ಕಂಥದ್ದು ಅನ್ನೋದನ್ನು ಹಲವು ಆಯಾಮದಲ್ಲಿ ತಿಳಿಯುವಂತಹ ತುಡಿತ ನಮ್ಮ ವ್ಯಕ್ತಿತ್ವದ ಜೊತೆಗೆ ಬಂದಿದೆ. ಬಹುಶಃ ಆ ನೆಲದ, ಆ ನೀರಿನ, ಆ ನದಿಯ ಗುಣ ಇರಬಹುದು ಅಂತ ನಾನು ಭಾವಿಸ್ತೇನೆ. ಈಗಾಗಲೇ ನನಗಿಂತ ಮೊದಲು ಮಾತಾಡಿರ್ತಕ್ಕಂತಹ ಜಂಬೆ ಸರ್ ಅವರು ಇದನ್ನೇ ಪರೋಕ್ಷವಾಗಿ ಹೇಳಿದ್ದಾರೆ. ಇಡೀ ನಿಕಷ ಕೃತಿ, ನಿಕಷ ಅಂತ ಹೇಳಿದ್ರೆ ಒಂದು ರೀತಿಯ ಉತ್ಖನನ, ಒಂದು ರೀತಿಯ ಹುಡುಕಾಟ, ಒಂದು ರೀತಿಯ ಸ್ಪಂದನ, ಒಂದು ರೀತಿಯ ಮುಕ್ತ ಸಂವಾದ, ಅದರ ಪಾರಿಭಾಷಿಕವಾಗಿರ್ತಕ್ಕಂಥ ಅರ್ಥ. ಆದರೆ ನನ್ನನ್ನು ಕೇಳಿದ್ರೆ, ಪುಸ್ತಕ ಓದಿದ ನಂತರದಲ್ಲಿ ನಿಕಷ ಎಂದರೆ ಏನು ಅಂತ ಕೇಳಿದ್ರೆ, ಅದು ಲೇಖಕನೊಬ್ಬನ ಅಂತರಂಗದ ಮಾತು. ಲೇಖಕನೊಬ್ಬ ತನ್ನ ಸುತ್ತಲ ಪರಿಸರದ ಜೊತೆಗೆ ನಡೆಸಿರ್ತಕ್ಕಂತಹ ಅನುಸಂಧಾನವನ್ನು ತೆರೆದಿಟ್ಟ ಬಗೆ. ಲೇಖಕನೊಬ್ಬ ತನ್ನ ಬದುಕಿನಲ್ಲಿ ತಾನು ಕಂಡಿರುವಂತಹ ಮೌಲ್ಯವನ್ನು, ತಾನು ನಂಬಿರುವಂತಹ ಮೌಲ್ಯವನ್ನು ಎಂತಹ ಸಂಕಷ್ಟ ಕಾಲದಲ್ಲಿಯೂ ಕೂಡ ರಾಜಿಯಾಗದೆ, ಆದರೆ ಎದುರಿರುವವನ ಜೊತೆಯಲ್ಲಿ ವೈರತ್ವವನ್ನು ಸಾಧಿಸದೆ ಪ್ರೀತಿಯಿಂದ ತೆರೆದಿಡಕ್ಕೆ ಇರುವಂತಹ ಒಂದು ವಾಹಕ. ನನಗೆ ನಿಕಷ ಅಂತ ಹೇಳಿದ್ರೆ ಒಂದು ಅರ್ಥದಲ್ಲಿ ಸತ್ಯದ ನಡಿಗೆ. 1980ರಿಂದ 2020 ತನಕ ಆರ್ ಎಸ್ ಶ್ರೀನಿವಾಸ್ ಸರ್ ಅವರು ಸಾಗರದ ಸ್ಥಳೀಯ ಪತ್ರಿಕೆಗಳಾಗಿರ್ತಕ್ಕಂತಹ ಮಲೆನಾಡು ಮಲ್ಲಿಗೆ, ಚಾರ್ವಾಕ ಒಳಗೊಂಡಂತೆ ರಾಜ್ಯ ಮಟ್ಟದ ಪತ್ರಿಕೆಗಳಿಗೆ, ವಿಜಯ ಕರ್ನಾಟಕ ಒಳಗೊಂಡಂತೆ ರಾಜ್ಯ ಮಟ್ಟದ ಪತ್ರಿಕೆಗಳಿಗೆ ಬರೆದಿರ್ತಕ್ಕಂತಹ ಅಂಕಣಗಳ ಕಟ್ಟನ್ನು ನಿಕಷವಾಗಿ ನಿಮ್ಮ ಕೈಗೆ ಕೊಡ್ತಾ ಇದ್ದಾರೆ. ನಿಕಷದಲ್ಲಿ ಏನಿದೆ ಅಂತ ಹೇಳಿದ್ರೆ, ನಿಕಷದಲ್ಲಿ ನಾವೆಲ್ಲರೂ ಇದ್ದೇವೆ. ನಿಕಷದಲ್ಲಿ ಏನಿದೆ ಅಂತ ಹೇಳಿದ್ರೆ, ನಮ್ಮಲ್ಲಿರುವ ಈ ಎಲ್ಲ ಬಹುತ್ವವೂ ಕೂಡ ನಿಕಷದ ಒಳಗೆ ಇದೆ. ನಿಕಷದ ಒಳಗಡೆ ಎಲ್ಲರೂ ಸಮಾನ ಅಂಗಿಯನ್ನು ಹಾಕಿಕೊಂಡು ಕೂತಿಲ್ಲ. ನಿಕಷದ ಒಳಗಡೆ ಎಲ್ಲರೂ ಸಮಾನ ಬಣ್ಣಗರೇ ಆಗಿರಬೇಕೆಂದು ಕೂಡ ಎಲ್ಲೂ ಹೇಳಿಲ್ಲ. ಸಮಾನ ಬಣ್ಣಿಗರಾಗಿರಬೇಕು, ಒಂದೇ ರೀತಿಯ ಬಟ್ಟೆಯನ್ನು ಉಡಬೇಕು, ಒಂದೇ ರೀತಿಯ ಅಡುಗೆಯನ್ನು ಊಟ ಮಾಡಬೇಕು, ಒಂದೇ ರೀತಿಯ ಮನೋಸ್ಥಿತಿಯನ್ನು ಹೊಂದಬೇಕು, ಒಂದೇ ರೀತಿಯ ಆಲೋಚನೆಯನ್ನು ಹೊಂದಬೇಕು ಅಂತ ಹೇಳುವಂತಹ ಮನಸ್ಥಿತಿಯನ್ನು ಪ್ರಶ್ನಿಸಿದ್ದಾರೆ.
ಇಲ್ಲ, ನೀವು ಕಾಣುವ ಈ ಭಾರತದಲ್ಲಿ ಒಂದೋ ಎರಡೋ ಆಲೋಚನೆಗಳು ಮಾತ್ರ ಇರೋಕ್ಕೆ ಸಾಧ್ಯ ಇಲ್ಲ. ಈ ದೇಶದಲ್ಲಿ 127 ಕೋಟಿ ಜನಸಂಖ್ಯೆ ಇದೆ ಅಂತ ಹೇಳಿದ್ರೆ, 130 ಕೋಟಿ ಜನಸಂಖ್ಯೆ ಇದೆ ಅಂತ ಹೇಳಿದ್ರೆ 130 ಕೋಟಿ ಅಭಿಪ್ರಾಯಗಳು ಇವೆ ಎಂದು ಸ್ವೀಕರಿಸುವಂತಹ ಮನಸ್ಥಿತಿ ನಮಗಿರಬೇಕು ಅನ್ನೋದನ್ನು ಬಹಳ ಸ್ಪಷ್ಟವಾಗಿರ್ತಕ್ಕಂಥ ನಿಲುವಿನಲ್ಲಿ ಲೇಖಕರು ತಮ್ಮ ಅಂಕಣದಲ್ಲಿ ದಾಖಲಿಸ್ತಾರೆ. ಇದೇ ಬಹುತ್ವದ ಭಾರತ, ಇದೇ ಬಹುತ್ವದ ಭಾರತ. ಇಲ್ಲಿ ಕೇವಲ ಒಂದು ಗೀತೆಯೋ, ಒಂದು ಸಿದ್ಧಾಂತವೋ, ಒಂದು ಆಲೋಚನಾ ಕ್ರಮವೋ, ಒಂದು ಆಹಾರವೋ, ಒಂದು ಮನಸ್ಥಿತಿಯೋ ಅದಷ್ಟೇ ಅಂತಿಮವಲ್ಲ, ಯಾವುದೂ ಶ್ರೇಷ್ಠವಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಆರ್ ಶ್ರೀನಿವಾಸ್ ಅವರು ತಮ್ಮ ಬರವಣಿಗೆಯಲ್ಲಿ ದಾಖಲಿಸ್ತಾರೆ. ಯಾರೂ ಶ್ರೇಷ್ಠ, ಒಂದು ರೀತಿಯಲ್ಲಿ ಕುವೆಂಪು ಅವರ ಮಾತಿದ್ದ ಹಾಗೆ, ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಇಲ್ಲಿ ಯಾವುದೂ ಯಕಶ್ಚಿತ್ ಅಲ್ಲ ಅನ್ನುವಂತಹ ಮಾತು ಏನಿದೆ, ಆ ಮಾತನ್ನು ಪರೋಕ್ಷವಾಗಿ ಇಡೀ ಅಂಕಣಗಳ ಕಟ್ಟಿನಲ್ಲಿ ಆರ್ ಶ್ರೀನಿವಾಸ್ ಸರ್ ನಮಗೆ ಕೊಡ್ತಾ ಹೋಗ್ತಾರೆ. ಅದೇ ಕಾರಣದಿಂದ ಅವರು ರಾಮನನ್ನು ವಿಮರ್ಶೆ ಮಾಡಬಲ್ಲರು, ಕೃಷ್ಣನನ್ನು ವಿಮರ್ಶೆ ಮಾಡಬಲ್ಲರು. ಕುಂತಿಗೆ ಯಾಕೆ ಹೆಣ್ಣು ಮಗುವೊಂದು ಬೇಕು ಅಂತೇಳಿ ಅನ್ನಿಸ್ಲಿಲ್ಲ ಅವಳಿಗೆ ಅಂತೇಳಿ ಪ್ರಶ್ನೆ ಮಾಡಬಲ್ಲರು. ಈ ದೇಶದಲ್ಲಿ ನಾವು ಕಾಣುವ ಗಣೇಶ, ಯಾಕಂದ್ರೆ ಗಣೇಶ ಚತುರ್ಥಿ ಬರ್ತಾ ಇದೆ, ನಾವು ಕಾಣುವ ಗಣೇಶ ಆತನ ಜನ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಥೆಯೊಂದೇ ಕಥೆಯಲ್ಲ. ಅದರ ಆಚೆಗಿರುವ ಇನ್ನೊಬ್ಬ ಗಣೇಶ, ಇನ್ನೊಬ್ಬ ವಿನಾಯಕ, ಇನ್ನೊಬ್ಬ ವಿಘ್ನ ವಿನಾಶಕ, ಇನ್ನೊಬ್ಬ ವಿಘ್ನದಾಯಕ. ವಿನಾಯಕನಿಗೆ ವಿಘ್ನ ತರುವವನು ಎನ್ನುವಂತಹ ನಂಬಿಕೆಗಳು ಇದೆ ಅಂತ. ಅದಕ್ಕೆ ಅದರ ಮೇಲೆ ತರ್ಕವನ್ನು, ಅದರ ಮೇಲೆ ತಮ್ಮ ವಾದವನ್ನು, ಅದರ ಮೇಲೆ ತಮ್ಮ ಅಭಿಪ್ರಾಯವನ್ನು, ಖಚಿತವಾಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ನೀಡ್ತಾರೆ. ಉದಾಹರಣೆ ಅದೇ ಕಾರಣಕ್ಕೆ ಮತ್ತೆ ಪ್ರಶ್ನೆ ಮಾಡ್ಕೊತ ಹೋಗ್ತಾರೆ, ಈ ದೇವರುಗಳು ಏನು ಮಾಡಬೇಕಿತ್ತು ಅಂತ. ಯಾವ ದೇವರಾದರೂ ಆಗಿರಲಿ, ಈ ದೇವರುಗಳು ಏನು ಮಾಡಬೇಕಾಗಿತ್ತು? ಈ ದೇವರುಗಳನ್ನು ಮನುಷ್ಯ ಸೃಷ್ಟಿ ಮಾಡೋಕ್ಕಿಂತ ಮೊದಲೇ ಮನುಷ್ಯನ ನಿರೀಕ್ಷೆ ಏನಿತ್ತು? ದೇವರುಗಳ ಮೇಲೆ ನಮ್ಮ ನಿರೀಕ್ಷೆಗಳು ಏನಿದ್ದಾವೆ? ನಮ್ಮ ಮೇಲಿರುವಂತಹ ನಿರೀಕ್ಷೆಗಳನ್ನು ದೇವರು ಅನ್ನುವಂತಹ ಪರಿಕಲ್ಪನೆಯೊಳಗಡೆ ನಾವು ಮತ್ತು ದೇವರ ನಡುವೆ ಮಧ್ಯ ಇರುವಂತಹ ಅಂತರಗಳೇನು, ಕಂದಕಗಳೇನು, ಅದರ ನಡುವೆ ಇರತಕ್ಕಂತಹ ಗೋಡೆಗಳೇನು, ಅದರ ಮೇಲೆ ಕಟ್ಟಿರುವ ಬೇಲಿಗಳೇನು, ಬೇಲಿಗಳ ಮೇಲೆ ಅರಳುತ್ತಿರುವ ಹೂವುಗಳನ್ನು ಕಿವುಚ್ತಾ ಇರ್ತಕ್ಕಂಥವರು ಯಾರು, ಅವರ ಮನಸ್ಥಿತಿ ಏನಿದೆ ಅನ್ನೋದನ್ನು ಅತ್ಯಂತ ಸ್ಪಷ್ಟವಾಗಿ ನೇರವಾದ ಮಾತುಕತೆಯಲ್ಲಿ, ನೇರವಾದ ಬರಹದಲ್ಲಿ, ನೇರವಾಗಿರ್ತಕ್ಕಂಥ ಧಾಟಿಯಲ್ಲಿ ದಾಖಲಿಸಬಲ್ಲರು. ಸತ್ಯವನ್ನು, ಧರ್ಮ ಯಾವುದು ಒಂದು ಅಂಕಣದಲ್ಲಿ ಬರೀತಾರೆ. ಧರ್ಮ ಯಾವುದು ಅಂತ ಕೇಳಿದ್ರೆ ಅದು ಸತ್ಯದ ಮುಖಾಂತರವಾಗಿ ಮೌಲ್ಯವನ್ನು ಕಟ್ಟಿಕೊಡುತ್ತಾ ನಮ್ಮ ಇಹದ ಬದುಕಿಗೆ, ನಿನಗೆ ಆಕಾಶ ಮುಖ್ಯನೋ ಭೂಮಿ ಮುಖ್ಯನೋ ಫಸ್ಟ್ ಯೋಚನೆ ಮಾಡಿ ಅಂತ ಹೇಳ್ತಾರೆ. ಆಕಾಶ ಅಂತ ಹೇಳಿದ್ರೆ ಸ್ವರ್ಗ, ನರಕ, ಮಗದೊಂದು ಏನೇನಿದೆ, ನಮ್ಮ ಪರಿಕಲ್ಪನೆಗಳು ಏನಿದ್ದಾವೆ, ನಂಬಿಕೆಗಳು ಏನಿದ್ದಾವೆ, ನಿನಗೆ ಇಹವೋ ಪರವೋ, ಇಹವೇ ಮುಖ್ಯ. ಇಲ್ಲಿ ಪ್ರೀತಿಯನ್ನು ಬಿತ್ತಿ ಬೆಳಿಬೇಕು, ಇಲ್ಲಿ ನೈತಿಕತೆಯನ್ನು ಬಿತ್ತಿ ಬೆಳಿಬೇಕು, ಇಲ್ಲಿ ಮೌಲ್ಯಗಳನ್ನು ಕಟ್ಟಬೇಕು, ಇಲ್ಲಿ ಧರ್ಮಗಳನ್ನು ಹಣತೆಗಳಾಗಿ ಬೆಳೆಸಬೇಕು ಹೊರತಾಗಿ ನೀವು ದೊಂದಿ ಹಚ್ಚಿಕೊಂಡು, ಕಿಡಿಕಿಡಿ ಹಚ್ಚಿಕೊಂಡು ಮನಮನಸ್ಸು ಸುಡುವಂಥ ಪ್ರಕ್ರಿಯೆಗೆ ನಡಿಬಾರದು ಅನ್ನುವಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ತಮ್ಮ ಅಂಕಣಗಳಲ್ಲಿ ದಾಖಲಿಸ್ತಾರೆ. ಈ ಕಾರಣದಿಂದನೇ ಇಡೀ ನಿಕಷದ ಒಳಗಡೆ ಒಂದು ಮಾನವೀಯ ಪ್ರೀತಿಯ ಅಂತಃಕರಣಬದ್ಧವಾಗಿರ್ತಕ್ಕಂತಹ ಮಾತುಗಳಿದ್ದಾವೆ. ಅಂತಃಕರಣವನ್ನು ತಟ್ಟುವಂತಹ, ಇದು ಮೆದುಳಿನ ಮಾತಲ್ಲ. ಆರ್ ಶ್ರೀನಿವಾಸ್ ಸರ್ ಮೆದುಳಿನ ಮಾತನ್ನು ಆಡ್ತಾ ಇಲ್ಲ, ಹೃದಯದ ಮಾತನ್ನು ಆಡ್ತಾ ಇದ್ದಾರೆ. ಹೃದಯದ ಪ್ರೀತಿಯನ್ನು ಬಿತ್ತಿ ಬೆಳ್ಕೊಂಡು ಪರಸ್ಪರ ಮನುಷ್ಯತ್ವದ ಬಾಳ್ವೆಯಲ್ಲಿ ನಡ್ಕೊಂಡು ಹೋಗಬೇಕು ಅನ್ನೋದನ್ನು ಸಾರಿ ಪ್ರತಿ ಅಂಕಣಗಳು ಕೂಡ ಹೇಳ್ತವೆ. ಅದರ ಜೊತೆಯಲ್ಲಿ ಉದಾಹರಣೆ, ನಮ್ಮ ಎದುರುಗಡೆ ಪುರಾಣವನ್ನು ಭಂಜನೆ ಮಾಡುವಂತಹ ಹಲವು ಮಾದರಿಗಳಿದ್ದಾವೆ, ಪುರಾಣಗಳನ್ನು ಮರುಮೌಲ್ಯೀಕರಣ ಮಾಡುವಂತಹ ಹಲವು ಮಾದರಿಗಳಿದ್ದಾವೆ, ಪುರಾಣಗಳನ್ನು ಮುರಿದು ಕಟ್ಟುವಂತಹ ಹಲವು ಮಾದರಿಗಳಿದ್ದಾವೆ. ಅದು ನಮ್ಮ ಯಕ್ಷಗಾನದಂತಹ ಸಂದರ್ಭದಲ್ಲಂತೂ ಅದು ಬಹಳ ವಿಡಂಬನಾತ್ಮಕವಾಗಿ, ಬಹಳ
ಭಾಳ ವಿಮರ್ಶಾತ್ಮಕ ದಾಟಿಯಲ್ಲಿ ಅದು ಮುಂದಕ್ಕೆ ಹೋಗುತ್ತೆ. ಭಗವಾನ್ ರೀತಿಯ ಸಾಹಿತ್ಯಗಳು ಕೂಡ ಅತ್ಯಂತ ಒರಟಾಗಿ ಪುರಾಣಗಳನ್ನು ಭಂಜನೆ ಮಾಡ್ತಾರೆ. ಆದರೆ ಆರ್ ಆರ್ ಶ್ರೀನಿವಾಸ್ ಅವರು ಪುರಾಣಗಳನ್ನು, ಮಹಾಕಾವ್ಯಗಳನ್ನು, ಪುರಾಣದ ಒಳಗಡೆ ಬರುವಂತಹ ಹಲವು ಪಾತ್ರಗಳನ್ನು ಒಂದು ಪ್ರಶ್ನೆ ಕೇಳ್ತಾರೆ. ನೀವು ಕೇಳ್ಕೋಬೇಕಾಗಿರೋ ಪ್ರಶ್ನೆ, ರಾಮಾಯಣದಲ್ಲಿ ವಾಲಿ, ಸುಗ್ರೀವ, ಹನುಮಂತ, ಜಾಂಬವಂತ ಇವರಿಗೆಲ್ಲ ಬಾಲ ಇದೆ. ಆದರೆ ಸುಗ್ರೀವನ ಹೆಂಡತಿಗಾಗಲಿ, ವಾಲಿಯ ಹೆಂಡತಿಗಾಗಲಿ, ಅಥವಾ ಉಳಿದಿರ್ತಕ್ಕಂತಹ ಮಹಿಳಾ ವಾನರು ಯಾರ್ಯಾರಿದ್ದಾರೋ ಅವ್ರು ಯಾರಿಗೂ ಕೂಡ ಬಾಲ ಇಲ್ವಲ್ಲ. ಹಾಗಾದರೆ ಜೈವಿಕ ರೀತಿಯಲ್ಲಿ ಒಂದೇ ಕಾಲಘಟ್ಟದಲ್ಲಿ ಬರೀ ಗಂಡಸಿಗೆ ಮಾತ್ರ ಬಾಲ ಇತ್ತು, ಅದು ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥ ಗಂಡಸರಿಗೆ ಮಾತ್ರ ಬಾಲ ಇತ್ತು ಅಂಥೇಳಿ ಪುರಾಣದಲ್ಲಿ ಇದನ್ನು ಹೇಳ್ತಾರೆ ಅಂತ ಹೇಳೋದಾದರೆ, ಇಲ್ಲಿ ಎಲ್ಲೂ ಕೂಡ ಜೈವಿಕವಾಗಿರ್ತಕ್ಕಂತಹ ವ್ಯತ್ಯಾಸಗಳು, ಅನ್ಸೈಂಟಿಫಿಕ್ ಆಗಿರ್ತಕ್ಕಂಥ ಈ ಧೋರಣೆಯನ್ನು, ಈ ಪುರಾಣದ ಈ ಭಾಗವನ್ನು ತುಂಬುವುದಕ್ಕೆ ಇರ್ತಕ್ಕಂತಹ ಮನಸ್ಥಿತಿ ಏನು, ಅಲ್ಲಿ ಬೇರೆ ಏನೋ ವ್ಯತ್ಯಾಸ ಆಗಿದೆಯಲ್ಲ ಅನ್ನುವಂಥದ್ದನ್ನು ಎದುರುಗಡೆ ಇಡ್ತಾರೆ. ಇಂಥ ಹಲವು ಪ್ರಶ್ನೆಗಳನ್ನು ಎದುರಿಗೆ ಇಡ್ತಾನೆಯೇ ಮುಂದಕ್ಕೆ ಸಾಗುವಂತಹ ಹಲವು ಅಂಕಣಗಳು ಇಲ್ಲಿ ಲಭ್ಯ ಆಗ್ತವೆ. ಉದಾಹರಣೆ, ನಮ್ಮದೇ ಕೆಳದಿಯ ಅರಸಿ ರಾಣಿ ಚೆನ್ನಮ್ಮ ಸರಿಸುಮಾರು 50 ವರ್ಷಗಳ ಆಡಳಿತ ನಡೆಸಿದರೂ ಕೂಡ ನಮ್ಮ ಇತಿಹಾಸದ ಪುಸ್ತಕದಲ್ಲಿ ಆಕೆಯ ಬಗ್ಗೆ, ಆಕೆಯ ಆಡಳಿತ ನೀತಿಯೋ ಮಗದೊಂದು ಸಂಬಂಧಪಟ್ಟಂತೆ ಭಾಳ ದೊಡ್ಡದಾಗಿರ್ತಕ್ಕಂಥ ದಾಖಲೆಗಳು ಆಗಿಲ್ಲ. ಆದರೆ ರಾಣಿ ಚೆನ್ನಮ್ಮ ಹೊರತು ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇತ್ಯಾದಿಗಳನ್ನು ನೋಡ್ಕೊಂಡು ಹೋದಾಗ ಭಾಳ ಕಡಿಮೆ ಅವಧಿಯ ಒಳಗಡೆ ಆಡಳಿತ ನಡೆಸಿದ್ರು ಕೂಡ ಅವರನ್ನು ಇತಿಹಾಸ ಮಾನ್ಯತೆಯನ್ನು ಕೊಟ್ಟು ಬಿಡುತ್ತೆ. ಹಾಗಾದರೆ ಇಷ್ಟು ಹೇಳ್ತಾನೆ. ಹಾಗಾದರೆ ಇದಕ್ಕಿರ್ತಕ್ಕಂತಹ ಮೂಲ ಕಾರಣ ಏನು? ನಗಾರಿ ಬಾರಿಸಿದ ತಕ್ಷಣ ಮನುಷ್ಯನ ಮನಸ್ಸು ಉದ್ವೇಗ ಆಗುತ್ತೆ, ಚಂಡೆ ಬಡಿದ ತಕ್ಷಣ ಉದ್ವೇಗ ಆಗುತ್ತೆ, ಅಥವಾ ಕಹಳೆ ಊದಿದ ತಕ್ಷಣ ಉದ್ವೇಗ ಆಗುತ್ತೆ ಅಂತ ಹೇಳಿದ್ರೆ ಮನುಷ್ಯನ ಒಳಗಡೆ ಯುದ್ಧೋತ್ಸಾಹ ಅನ್ನುವಂಥದ್ದು ಅದು ಒಂದು ಇಂಟರ್ನಲಿ ಅದು ನಮ್ಮೊಳಗಡೆ ಒಂದು ಅವಿಭಜಿತವಾಗಿ ಇಟ್ಕೊಂಡಿದೆಯಾ, ಅದೇ ಅದನ್ನು ಕೆಲಸ ಮಾಡ್ತಾ ಇದೆಯಾ? ಆಗ ಮಾತಾಡ್ತಾನೆಯ ಆರ್ ಆರ್ ಶ್ರೀನಿವಾಸ್ ಮುಂದಕ್ಕೆ ಬರ್ತಾರೆ. ಇದನ್ನು ಇಟ್ಟುಕೊಂಡೇ ರಾಜಕಾರಣವನ್ನು ನಡೆಸಲಾಗ್ತಾ ಇದೆಯಾ? ಯುದ್ಧ ಅನ್ನೋದು ಒಂದು ಎಲಿಮೆಂಟ್ ಆಗಿದೆಯಾ ರಾಜಕಾರಣಕ್ಕೆ? ಎಲ್ಲ ಹೊತ್ತಿನಲ್ಲೂ ಒಂದು ಎಲಿಮೆಂಟ್ ಆಗಿದೆಯಾ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ದಾಖಲಿಸ್ಕೊತಾ ಹೋಗ್ತಾರೆ. ಎಲ್ಲೂ ಕೂಡ ರಾಜಿಯಾಗದೆ ಮಾತುಗಳ ಬಗ್ಗೆ ಬರೆದಿದ್ದಾರೆ ಒಂದು ಅಂಕಣದಲ್ಲಿ. ಮಾತು ಮೊದಲೋ ಶಬ್ದ ಮೊದಲೋ ಅನ್ನೋದನ್ನು ವಿವರಿಸ್ಕೋತಾ ಧರ್ಮ ಒಂದು ಮಾತಿಗೆ ಸಿಕ್ಕಿದರೆ ಅದರ ಅರ್ಥ ವಿವರಣೆ ವಿಸ್ತರಿಸ್ಕೊಂತ ಹೋಗ್ತಾ ಹೋದರೆ ಮಾತುಗಳ ಮಂಟಪವನ್ನೇ ಕಟ್ಟಿಕೊಡ್ತಾನೆ. ಇಲ್ಲದ ನಾಳೆಗಳಲ್ಲಿ ಇರುವಂತಹ ಮನುಷ್ಯನ ಒಳಗಡೆ ಇರ್ತಕ್ಕಂಥ ಅಭದ್ರತೆ, ಮನುಷ್ಯನ ಒಳಗಡೆ ಇರ್ತಕ್ಕಂಥ ಅನಿಶ್ಚಿತತೆ, ಮನುಷ್ಯನ ಒಳಗಡೆ ಇರ್ತಕ್ಕಂಥ ಆತಂಕಗಳನ್ನು, ಬಂಡವಾಳವನ್ನು ಮಾಡಿಕೊಂಡು ಪ್ರಸ್ತುತ ರಾಜಕಾರಣ ಹೇಗೆ ಮುಂದಕ್ಕೆ ಸಾಗ್ತಾ ಇದೆ, ಮಾತುಗಳ ಅರಮನೆಯನ್ನು ಮಾತುಗಳ ಮಂಟಪದ ಮುಖಾಂತರವಾಗಿ ವಾಸ್ತವದಲ್ಲಿ ಏನನ್ನೂ ಕಟ್ಟದೆ ಕೇವಲ ಮಾತುಗಳ ಮುಖಾಂತರವೇ ನಾನು ಎಲ್ಲವನ್ನು ಕಟ್ಟಿಕೊಡ್ತೇನೆ, ಎಲ್ಲವನ್ನು ಹೇಳ್ತೇನೆ ಅನ್ನುವಂಥ ಭ್ರಮೆಯನ್ನು ನಮ್ಮ ಜನಸಾಮಾನ್ಯರು ನಂಬುತ್ತಾ ಇದ್ದಾರಲ್ಲ. ಹಾಗಾದರೆ ಸತ್ಯವೇ, ಇದು ನಿಜವೇ, ಒಂದು ಕನಿಷ್ಠವಾಗಿರ್ತಕ್ಕಂತಹ ಅನುಮಾನವನ್ನು ವ್ಯಕ್ತಪಡಿಸಲಾಗದ ಸ್ಥಿತಿಗೆ ನಾವು ತಲುಪಿದ್ದೇವಾ? ಅದು ನಮ್ಮನ್ನು ಯಾವ ತುದಿಗೆ ಎಳೆದುಕೊಂಡು ಹೋಗುತ್ತೆ ಅನ್ನೋದ್ರ ಬಗ್ಗೆ ಆರ್ ಆರ್ ಶ್ರೀನಿವಾಸ್ ತಮ್ಮ ಕಳವಳವನ್ನು ವ್ಯಕ್ತಪಡಿಸ್ತಾರೆ, ಆತಂಕವನ್ನು ವ್ಯಕ್ತಪಡಿಸ್ತಾರೆ. ಇದ್ರ ಜೊತೆಯಲ್ಲಿ ಈ ಸಾಗರವನ್ನು ಮತ್ತು ತನ್ನ ನೆಲವನ್ನು ಅಗಾಧವಾಗಿ ಪ್ರೀತಿಸುವಂತಹ ಶ್ರೀನಿವಾಸ್ ಸರ್ 2 ಅಂಕಣಗಳಲ್ಲಿ ನನ್ನ ನೆಲವಾಗಿರ್ತಕ್ಕಂಥ ದ್ವೀಪದ ಬಗ್ಗೆ ಬರೀತಾರೆ. ಒಂದು ಖುಷಿಯಾಗುತ್ತೆ. ಗಣೇಶ್ ಸರ್ ಅವರು ಹೇಳಿದ ಮಾತಿಗೆ ಪೂರಕವಾಗಿ ಆರ್ ಆರ್ ಶ್ರೀನಿವಾಸ್ ಸರ್ಗೆ ಭವಿಷ್ಯ ಹೇಳಕ್ಕೆ ಬರುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಭವಿಷ್ಯ ಹೇಳಕ್ಕೆ ಬರುತ್ತೆ ಅಂತ ನಾನು ಹೇಳಿದ್ರೆ ಅವ್ರ ಅಂಕಣದಲ್ಲಿರ್ತಕ್ಕಂಥ ಬರಹ ನನ್ನನ್ನು ಜಾಡಿಸುತ್ತೆ. ಯಾಕಂದರೆ ಅದ್ರಾಗ ಹೇಳ್ತಾರೆ, ಹಣೆ ಬರಹ ಬರೆಯುವವನು
ಒಬ್ಬನಿದ್ದಾನೆ ಎಂಬುದು ಖಚಿತವಾದರೆ ಹಣೆ ಭಾರವನ್ನು ಬದಲಿಸುತ್ತೇನೆ ಅಂತ ಇವರು ಯಾಜ ಯಜ್ಞ ಮತ್ತೊಂದು ಮಾಟ ಮಂತ್ರ ಮಾಡ್ತಾರೆ ಅನ್ನೋದಾದರೆ ಎರಡರೊಳಗೆ ಯಾವುದೋ ಒಂದು ಸುಳ್ಳಿರಬೇಕಲ್ಲ ಅಂತ ಅವ್ರು ಹೇಳ್ತಾರೆ. ಆದ್ದರಿಂದ ಅವರು ಭವಿಷ್ಯ ನುಡಿತಾರೋ ಇಲ್ಲೋ ಗೊತ್ತಿಲ್ಲ, ಒಂದು ಭವಿಷ್ಯ ನುಡಿದಿದ್ದಾರೆ. 1989ರಲ್ಲಿ ಆರ್ ಎಸ್ ಶ್ರೀನಿವಾಸರು ಊರಿಗೆ ಹೋಗುವಂಥ ಸಂದರ್ಭದಲ್ಲಿ ಈ ನದಿಗೊಂದು ಸೇತುವೆಯಾಗಿದ್ದರೆ ನನ್ನ ಊರಿಗೆ ನಾನು ಸುಲಲಿತವಾಗಿ ಹೋಗಿಬಿಡಬಹುದಿತ್ತಲ್ಲ ಅಂತ ನನಗೆ ಅನ್ನಿಸುತ್ತದೆ ಅಂತ ಬರೀತಾರೆ ಮಲೆನಾಡು ಮಲ್ಲಿಗೆಯಲ್ಲಿ. ಆ ಕಾಲ ಸನ್ನಿಹಿತವಾಗಿದೆ ಅನ್ನುವಂಥದ್ದು ಒಂದು ಸಂತೋಷ ಮತ್ತು ಸಂಭ್ರಮ. ಇದರ ಜೊತೆಯಲ್ಲಿ ಇನ್ನೊಂದು ಅವರ ಬರಹಗಳ ಜೊತೆಗೆ ಅವರು ಗೋವಿಂದ ಪೈ ಮೊದಲ ರಾಷ್ಟ್ರಕವಿಯವರ ಗೋವಿಂದ ಪೈ ಅವರ ಮನೆಗೆ ಹೋದಂತಹ ಸಂದರ್ಭದಲ್ಲಿ, ಕರಾವಳಿ ತೀರದಲ್ಲಿರ್ತಕ್ಕಂಥ ಅವರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಆ ಮನೆ ಪಾಳು ಬಿದ್ದಿರುತ್ತೆ. ಕನ್ನಡದ ಮೊದಲ ರಾಷ್ಟ್ರಕವಿಯ ಮನೆ ಪಾಳು ಬಿದ್ದಿರುತ್ತೆ. ಆ ಪಾಳು ಬಿದ್ದಿರ್ತಕ್ಕಂತಹ ಆ ಮನೆಯನ್ನು ನೋಡಿ ಪ್ರಜಾವಾಣಿಗೆ ವಾಚಕರ ವಾಣಿಗೆ ಒಂದು ಪತ್ರ ಬರೆಯುತ್ತಾರೆ. ಸರಿಸುಮಾರು 1980-85 ಸರಿಸುಮಾರು 79 ಸರಿಸುಮಾರು 75ರಲ್ಲಿ ಆ ಪತ್ರ ಅವರೇ ಕಾಕತಾಳೀಯ ಅಂತ ಹೇಳಿಕೊಂಡಿದ್ದಾರೆ. ಆದರೆ ಆ ಪತ್ರದ ನಂತರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಆ ಪ್ರಜಾವಾಣಿಯ ವಾಚಕವಾಣಿಯಲ್ಲಿ ಬಂದಿದ್ದ ಪತ್ರವನ್ನು ಗಮನಿಸಿಕೊಂಡು ಅದರ ಮುಂದಿನ ಭಾಗವಾಗಿ ಇವತ್ತು ಗೋವಿಂದ ಪೈ ಅವರ ಸ್ಮಾರಕವಾಗಿ ಆ ಮನೆ ಬದಲಾವಣೆ ಆಗಿದೆ, ಪರಿವರ್ತನೆ ಆಗಿದೆ ಅನ್ನುವಂಥದ್ದು ಕೂಡ ನಾನು ಇಲ್ಲಿ ದಾಖಲಿಸಲಿಕ್ಕೆ ಬಯಸ್ತೇನೆ. ಇದರ ಜೊತೆಯಲ್ಲಿ ಭಾಳ ಕಷ್ಟದ ಕಾಲ ಯಾವುದು ಅಂತ ಹೇಳಿದ್ರೆ 5 ನಿಮಿಷ ಮಾತಾಡಲ್ಲ. ಭಾಳ ಕಷ್ಟದ ಕಾಲ ಯಾವುದು ಅಂತ ಕೇಳಿದ್ರೆ 1990ರಲ್ಲಿ ರಾಮಚಂದ್ರಪುರ ಮಠದ ಸ್ವಾಮೀಜಿಗಳು ಪೀಠಾರೋಹಣ ಆದಂತಹ ಸಂದರ್ಭದಲ್ಲಿಯೂ ಕೂಡ ಹವ್ಯಕರಿಗೆ ಒಂದು ಶಕ್ತಿ ಕೇಂದ್ರವಾಗಿ ಮಠ ಸಿಕ್ಕಿದೆ ಎಂದು ಅನಿಸುತ್ತದೆ ಅನ್ನುವಂಥ ಅಭಿಪ್ರಾಯವನ್ನು ಕೂಡ ದಾಖಲಿಸ್ತಾರೆ. ಅದಕ್ಕಿರ್ತಕ್ಕಂಥ ಆಯಾಮಗಳನ್ನು ದಾಖಲಿಸ್ತಾರೆ ಮತ್ತು ಅಲ್ಲೊಂದು ಅನುಮಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಬರೀ ಅಷ್ಟೇ ಅಲ್ಲ, ಏನೋ ಜಾಳಾಗಿ ಹೇಳಿಲ್ಲ, ಒಂದು ಶಕ್ತಿ ಕೇಂದ್ರ ಸಿಕ್ಕಿದೆ ಅಂತ ಜಾಳಾಗಿ ಹೇಳಿಲ್ಲ, ಹೊರತಾಗಿ ಒಂದು ಅನುಮಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಎಲ್ಲ ಕಡೆಯೂ ರಾಜಕಾರಣವಿದೆ, ಆಯ್ಕೆ ಎಂದು ಒಂದು ಸಮಿತಿಯನ್ನು ಮಾಡಿದಾಗ ಅಲ್ಲೂ ಕೂಡ ರಾಜಕಾರಣ ಇರುವ ಸಾಧ್ಯತೆಗಳಿರುತ್ತೆ, ಇದನ್ನು ಮೀರಿಕೊಂಡು ಹೋಗುತ್ತದೆಯೇ ಎಂದು ಕಾದು ನೋಡಬೇಕು ಎನ್ನುವಂಥ ಒಂದು ಗುಮಾನಿಯನ್ನು ಕೂಡ ಇಟ್ಟುಕೊಂಡು ತಮ್ಮ ಅಂಕಣವನ್ನು ದಾಖಲಿಸ್ತಾರೆ. ಇದು ಇಡೀ ನಿಕಷದಲ್ಲಿ ಕಂಡುಬರುವಂತಹ ಹಲವು ರೀತಿಯ ಭಾವಗಳು. ಆ ಹಿನ್ನೆಲೆಯಲ್ಲಿ ಸಾಗರದಲ್ಲಿ ನನ್ನ ಕೊನೆಯ ಅಭಿಪ್ರಾಯವನ್ನು ದಾಖಲಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಸಾಗರವನ್ನು ಅಗಾಧವಾಗಿ ಪ್ರೀತಿಸುವಂತಹ ಆರ್.ಎಸ್.ಆರ್ ಇಡೀ ಸಾಗರದ ನೀವು ವಿಜಯ ಕರ್ನಾಟಕದ ವಿಶೇಷ ಸಂಚಿಕೆಗೆ ಬರೆದಿರ್ತಕ್ಕಂತಹ ನಿಕಷ ಪತ್ರಿಕೆಯಲ್ಲಿರ್ತಕ್ಕಂತಹ ಸಾಗರದ ಬಗ್ಗೆ ಇರ್ತಕ್ಕಂತಹ ಆ ಅಂಕಣವನ್ನು ಮೊದಲು ಓದಬೇಕು ಸಾಗರದವರಾಗಿ. ಯಾಕಂದರೆ ಅಂದಿನ ಸಾಗರ ಇಂದಿನ ಸಾಗರ ಬಹಳ ದೊಡ್ಡದಾಗೇನು ಬದಲಾಗಿಲ್ಲ. ಅಭಿವೃದ್ಧಿ, ಕಟ್ಟಡ ಎದ್ದಿರಬಹುದು, ಮಗದೊಂದು. ಆದರೆ ಕೆಲವೊಂದು ಮೆದುಳಿನಿಂದ ಮಾಡಿರ್ತಕ್ಕಂತಹ ಕ್ರಿಯೆಗಳು ಸಾಗರದ ಇತಿಹಾಸಕ್ಕೆ ಸ್ವಲ್ಪ ಕಳಂಕವನ್ನು, ಸ್ವಲ್ಪ ಹಿಂದೇಟನ್ನು, ಅದರ ಬಣ್ಣದ ರಂಗನ್ನು ಮಾಸುವಂತೆ ಮಾಡಿದ್ದರೂ ಕೂಡ, ಐ ರಿಪೀಟ್, ಮೆದುಳಿನಿಂದ ಮಾಡಿದ ಕೆಲಸಗಳು ಸಾಗರದ ಇತಿಹಾಸಕ್ಕೆ, ಸಾಗರದ ನೆಲಕ್ಕೆ, ನೆಲದ ಬಣ್ಣವನ್ನು, ಬಹುಬಣ್ಣವನ್ನು ಮಾಸುವಂತೆ ಮಾಡಿದ್ದರೂ ಕೂಡ ಸಾಗರ ಇವತ್ತಿಗೂ ಕೂಡ ತನ್ನ ಹೃದಯವಂತಿಕೆಯನ್ನು ಉಳಿಸಿಕೊಂಡಿದೆ ಅನ್ನುವಂಥ ಮಾತನ್ನು ದಾಖಲಿಸ್ತಾರೆ. ಅದು ಒಂದು ಸೂಕ್ಷ್ಮ ಗ್ರಹಿಕೆ ಇರುವ, ನೆಲವನ್ನು ಬಹಳ ಪ್ರೀತಿಸುವ, ನೆಲವನ್ನು ಎಲ್ಲ ವಿಧದಲ್ಲಿ ಗ್ರಹಿಸುವಂತಹ ಲೇಖಕರಿಗೆ ಮಾತ್ರ ಸಾಧ್ಯ ಆಗುತ್ತೆ. ಕೊನೆ ಮಾತು, ಆರ್ ಎಸ್ ಶ್ರೀನಿವಾಸರವರು ಅವರ ಅಂಕಣದಲ್ಲಿ ಇನ್ನೂ ಒಂದು ಮಾತನ್ನು ದಾಖಲಿಸ್ತಾರೆ. ನನ್ನ ಸ್ವರಕ್ಕೆ ನಿನ್ನ ಸ್ವರವನ್ನು ಸೇರಿಸು, ಅದು ನಮ್ಮ ಸ್ವರವಾಗುತ್ತದೆ. ಅದು ಹಿಂದಿಯ ಹಾಡನ್ನು ಭಾಷಾಂತರಿಸ್ಕೊಂಡು ಹೇಳ್ತಾರೆ. ನನ್ನ ಸ್ವರಕ್ಕೆ ನಿನ್ನ ಸ್ವರವ ಸೇರಿಸು, ಅದು ನಮ್ಮ ಸ್ವರವಾಗುತ್ತದೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಹಾಗೆಯೇ ಕಬೀರದಾಸ ಎನ್ನುವನು ಒಂದು ದೊಡ್ಡ ವಿಶಾಲವಾಗಿರ್ತಕ್ಕಂತಹ ಒಂದು ಸಾಗರ. ಆತನಿಂದ ಯಾರ್ಯಾರು ಒಂದೊಂದು ತಮ್ಗೆನೋ ಕೊಡ್ಪಾನೋ ಏನು ತಗೊಂಡಿದ್ರೋ ಅಷ್ಟು ಮಾತ್ರ ಅವ್ರು ತೆಗೆದುಕೊಂಡು ಅದೇ ಕಬೀರ ಎಂದು ಹೇಳುತ್ತಿದ್ದಾರೆ. ರಾಮ ಎನ್ನುವನು ವಿಶಾಲವಾಗಿರ್ತಕ್ಕಂಥ ಸಾಗರ.
ಆತನಿಗೆ ಮಂದಿರವೋ ಅಥವಾ ಆತನೊಂದು ಸೀಮಿತ ಚೌಕಟ್ಟೋ ಆತನಿಗೆ ಗಡಿಯೋ ಹಾಕಿ ಆತನನ್ನು ಬಂಧಿಸುತ್ತಿದ್ದಾರೆ. ಅದರ ಮೀರಿರ್ತಕ್ಕಂತಹ ರಾಮನನ್ನು ಜನಸಾಮಾನ್ಯರು ಒಳಗಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ತಮ್ಮ ಮಾತುಗಳಲ್ಲಿ ದಾಖಲಿಸ್ತಾರೆ. ನಮಗೆ ಸಾಕಷ್ಟು ಜನ ಮಹಿಳೆಯರು ಈ ವೇದಿಕೆ ಮುಂಭಾಗದಲ್ಲಿದ್ದಾರೆ. ನರಸಿಂಹಸ್ವಾಮಿ ಅವರ ಪದ್ಯ ಅಂದರೆ ನಮಗೆ ಬಹಳ ಇಷ್ಟ. ಆತನನ್ನು ನಾವು ಪ್ರೇಮ ಕವಿ, ದಾಂಪತ್ಯದ ಕವಿ ಇತ್ಯಾದಿಯಾಗಿ ನಾವು ಅವರನ್ನು ಸಂಬೋಧನೆ ಮಾಡ್ತೇವೆ. ರಾಯರು ಬಂದರು ಮಾವನ ಮನೆಗೆ ರಾತ್ರಿ ಆಗಿತ್ತು ಇನ್ನಿಂದ ಹಿಡ್ಕೊಂಡು ಅಕ್ಕಿ ಆರಿಸುವಾಗ ಸಿಕ್ಕ ನೆರಳಿನ ನಡುವೆ ಅನ್ನುವಂಥ ಪದ್ಯದಿಂದ ಹಿಡ್ಕೊಂಡು ಬೇರೆ ಬೇರೆ. ಆರ್ ಶ್ರೀನಿವಾಸ ಅವರು ನರಸಿಂಹಸ್ವಾಮಿಯವರನ್ನು ಇವರು ವಾಸ್ತವಕ್ಕೆ ಹತ್ತಿರ ಇರ್ತಕ್ಕಂಥ ಕವಿಯಲ್ಲ ಅಂತೇಳಿ ನೇರವಾಗಿ ಮಾತಾಡ್ತಾರೆ. ಇವರು ಭ್ರಮೆಯಲ್ಲಿ ತೇಲಾಡೋ ರೀತಿಯಲ್ಲಿ ಪದ್ಯದಲ್ಲಿದ್ದಾವೆ. ವಾಸ್ತವವನ್ನು ಎದುರಿಸದೇ ಇರ್ತಕ್ಕಂತಹ ಪ್ರೇಮ ಅದು ಅನ್ನುವಂತಹ ಇದರಲ್ಲಿ ವಿಮರ್ಶೆಯನ್ನು ಮಾಡ್ತಾರೆ. ಅವೆಲ್ಲವೂ ಕೂಡ ನಿಕಷದ ಒಳಗೆ ದಕ್ಕತ್ತೆ. ನಿಕಷವನ್ನು ನೀವು ಓದಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಈ ಕಾರ್ಯಕ್ರಮಕ್ಕೆ ನನ್ನ ಅಭಿಪ್ರಾಯಗಳನ್ನು ದಾಖಲಿಸಲಿಕ್ಕೆ, ಅಂಕಣದ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಗೌರವದಿಂದ ಆರ್ ಶ್ರೀನಿವಾಸ್ ಸರ್ ಮತ್ತು ಕುಟುಂಬಕ್ಕೆ ಧನ್ಯವಾದವನ್ನು ಸಮರ್ಪಿಸ್ತಾ ಸರಿಸುಮಾರು 25 ನಿಮಿಷ ಮಾತಾಡಿದ್ದೀನಿ. ಈ ದೀರ್ಘಕಾಲದ ಮಾತುಗಳನ್ನು ತಾವು ಆಲಿಸಿದ್ದೀರಿ. ನಿಮಗೂ ಕೂಡ ಕೃತಜ್ಞತೆಯ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ನಮಸ್ಕಾರ.